ಅಪ್ಪ, ಬಾಲಣ್ಣ ಕೊಟ್ಟಿರೋ ಪತ್ರ ಇದು, ತಗೊಳ್ಳಿ ಓದಿ. ಅಪ್ಪ, ಅಮ್ಮ ಮತ್ತೆ ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮೆಲ್ರಿಗೂ ನಾನು ಓದ್ಬೇಕು ಅನ್ನೋ ಆಸೆ, ಆದ್ರೆ ಓದಕ್ಕೆ ನನಗಿಷ್ಟ ಇಲ್ಲ. ಆನಂದ, ನಾನು ಭೀಮನ ಶಿಕ್ಷಣಕ್ಕೆ ಜೊತೆಯಾಗಿರೋದಕ್ಕಾಗ್ತಿಲ್ಲ, ಆದ್ರೆ ನೀನ್ ಜೊತೆ ಆಗಿರು. ಮತ್ತೆ ಭೀಮ, ನನ್ನ ಹುಡ್ಕೋ ಪ್ರಯತ್ನ ಅಂತೂ ಮಾಡ್ಬೇಡ. ನನಗೊತ್ತು, ನೀನೇನಾದ್ರೂ ಯಾವುದೇ ಕೆಲಸ ಮಾಡಬೇಕು ಅಂತ ನಿಂತ್ರೆ ಅದನ್ನ ಮುಗಿಸೋವರೆಗೂ ನೀನ್ ಬಿಡಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೆ, ನಾನು ಯಾವ ಕೆಲ್ಸಕ್ಕೋಸ್ಕರ ಬಂದಿದ್ದೀನೋ ದಯವಿಟ್ಟು ಆ ಕೆಲಸನ ಮಾಡೋದಕ್ಕೆ ಬಿಡು. ನಾನು ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಅಪ್ಪಂಗೆ ಸಹ ನಾನು ಯಾಕೆ ಕೆಲ್ಸಕ್ಕೆ ಸೇರ್ಕೋತಾ ಇದ್ದೀನಿ ಅಂದ್ರೆ ಅಪ್ಪಂಗೆ ಸಹಾಯ ಮಾಡಬೇಕು. ನಾನು ಖಂಡಿತ ವಾಪಸ್ ಬರ್ತೀನಿ. ಕೊನೆಯದಾಗಿ ಅಪ್ಪ ಮಾಡಿರೋ ಆಣೆಯಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಿ. ಬಾಲ, ಹೋಗು ಬಾಲ, ಆಣೆಯಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡಿದ್ದೀನಿ. ಆದ್ರೆ ನನ್ನ ದೊಡ್ಡ ಮಗ ವಿದ್ಯಾಭ್ಯಾಸನ ಪೂರ್ಣಗೊಳಿಸ್ಲಿಲ್ಲ ಅನ್ನೋ ಕೊರಗು ಮಾತ್ರ ನನ್ನಲ್ಲಿ ಜೀವನ ಪೂರ್ತಿ ಕಾಡ್ತಾ ಇರುತ್ತೆ. ಹೋಗು ಮಗನೇ, ನೀನೆಲ್ಲ ಇದ್ರೂ ಸುಖವಾಗಿರು. ಬಾಲ, ಅಮ್ಮ ಅಳ್ಬೇಡ, ಬಾಲಣ್ಣನ ಹುಡ್ಕೋಣ. ಅಮ್ಮ ನೀನೇನು ಚಿಂತೆ ಮಾಡ್ಬೇಡ, ಬಾಲಣ್ಣನ ನಾವೆಲ್ಲರೂ ಸೇರಿ ಹುಡ್ಕೋಣ. ಬೇಡ ಆನಂದ, ಬಾಲನ ಹುಡುಕೋ ಅವಶ್ಯಕತೆ ಇಲ್ಲ. ಯಾರಿಗ್ ಗೊತ್ತು, ನಾವು ಅನ್ಕೊಂಡಿರೋದಕ್ಕಿಂತ ಬಾಲನ ಹಣೆಯಲ್ಲಿ ಬೇರೆ ಏನಾದ್ರೂ ಬರ್ದಿರ್ಬೋದು. ಕೆಲವೊಂದ್ಸಲ ನಾವು ಎಲ್ಲ ವಿಧಿಗೆ ಒಪ್ಪಿಸ್ಬಿಡ್ಬೇಕಾಗತ್ತೆ. ಯಾಕೆ ಅಂದ್ರೆ ವಿಧಿ ಯಾವತ್ತೂ ಕೂಡ ಮನುಷ್ಯನಿಗೆ ಮೋಸ ಮಾಡಲ್ಲ, ಸಾಕಷ್ಟು ಸಲ ಒಳ್ಳೇದೇ ಮಾಡುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ. ನಮ್ ಬಾಲ ತುಂಬಾ ಬುದ್ಧಿವಂತ. ನೀವ್ಯಾರು ಈ ಜನನ ಗಂಭೀರವಾಗಿ ತಗೊಂಡಿಲ್ಲ. ಆದ್ರೆ ಒಂದಂತೂ ಸತ್ಯ, ಊರ್ಗೆ ದೃಷ್ಟಿ ಬಡಿದಿರೋದು ಗೋಚರಿಸ್ತಿದೆ. ಇಷ್ಟರಲ್ಲೇ ಎಲ್ಲ ನಾಶ ಆಗತ್ತೆ, ಸರ್ವನಾಶ ಆಗತ್ತೆ. ಇದಕ್ಕೆಲ್ಲ ಕಾರಣ ಆ ರಾಮ್ಜಿ ಸಕ್ಪಾಲ್ ಮಾಡ್ತಿರೋ ಅಧರ್ಮದ ಕೆಲಸಗಳಿಂದಾನೆ. ಹೌದು ಸ್ನೇಹಿತರೆ, ಇವ್ರು ಹೇಳಿದ್ ಸರಿ. ಸತ್ಯನೇ ಬಿಡು. ಸುಳ್ಳುಗಳನ್ನ ಹೇಳಿಕೊಂಡು ಜನರನ್ನ ಹೆದರ್ಸ್ಕೊಂಡು ನಿನ್ನ ಅಸ್ತಿತ್ವನ ಉಳಿಸ್ಕೊ. ಅಲ್ಲೇನು ಬೇಳೆ ಬೇಯಲಿಲ್ಲ ಅಂತ ಇಲ್ಲಿ ಹೆದರ್ಸಿ ನಿನ್ನ ಬೇಳೆ ಬೇಯಿಸ್ಕೋತಿದ್ಯಾ. ವಾರೇ ವಾ ಧರ್ಮರಕ್ಷಕ, ವಾ. ಮತ್ತಿನ್ನೇನ್ ಮಾಡ್ಬೇಕು ಹೇಳಿ ಗುರುಗಳೇ, ನೀವೇ ಏನಾದ್ರೂ ಒಂದು ಉಪಾಯ ಹೇಳಿ. ಈ ದುಷ್ಟ ಶಕ್ತಿಗಳನ್ನ ನಾವು ಸದೆಬಡಿಲೇಬೇಕು. ಎಲ್ರೂ ಸೇರಿ ಒಂದು ಹೋಮ ಮಾಡಿ ಚಿನ್ನದ ನಾಣ್ಯಗಳನ್ನ ದಾನ ಮಾಡಿ. ಆಗ ಊರಿಗೆ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಆಗೋ ವಿನಾಶದಿಂದ
ಯಾರೂ ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಪರಿಹಾರ ಹೇಳಿ ಅಂದಿದ್ದೀರಾ? ಹೇಳಿದ್ದೀನಿ. ಹೀಗೆ ಪರಿಹಾರ ಹೇಳ್ಕೊಂಡು ಚಿನ್ನದ ನಾಣ್ಯನ ಕೊಡಿಸ್ತೀರಿ. ಧರ್ಮದ ಹೆಸರಲ್ಲಿ ಇವ್ರನ್ನ ಹೆದರ್ಸ್ತೀರಿ. ಕೊಡದೆ ಇನ್ನೇನ್ ಮಾಡ್ತಾರೆ? ಮೇಲಿರೋ ದೇವರು ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಮತ್ತೆ ಈ ಚಿನ್ನದ ನಾಣ್ಯ ಕೂಡ ನಿಮಗೇ ಬರುತ್ತಲ್ವಾ? ಗುರುಗಳು ಸರಿಯಾಗಿ ಹೇಳ್ತಾ ಇದ್ದಾರೆ. ಹೌದೌದು, ಗುರುಗಳು ಸರಿಯಾಗಿ ಹೇಳ್ತಿದ್ದಾರೆ. ಸರಿ, ಏನ್ ನಿರ್ಧಾರ ಮಾಡಿದ್ರಿ? ಹೋಮ ಮಾಡ್ತೀರಾ? ಹೇಳ್ತಿದ್ದಾರೆ. ಹಾ ಹಾ, ಹೋಮನ ಖಂಡಿತ ಮಾಡೋಣ. ನಾವು ದುಷ್ಟ ಶಕ್ತಿನ ನಾಶ ಮಾಡ್ಲೇಬೇಕು. ಸರಿ, ಹಾಗಾದ್ರೆ ಎಲ್ಲ ಸೇರ್ಕೊಂಡು ಹೋಮಕ್ ತಯಾರಿ ಮಾಡೋಣ ಬಿಡಿ. ನಮ್ ಜಮೀನ್ ಮಾರಾದ್ರೂ ಸರಿ, ಚಿನ್ನದ ನಾಣ್ಯನ ತಂದ್ರಾಯ್ತು. ಈಗ ಗುರುಗಳು ಪರಿಹಾರ ಹೇಳಿದ್ದಾರೆ, ಅವ್ರು ಶಾಂತಿ ಮಾಡ್ತಾರೆ. ಇದರಿಂದನಾದ್ರೂ ಊರಿಗೆ ಒಳ್ಳೇದಾಗ್ಲಿ. ಹಾ ಹಾ, ಹಾಗೆ ಮಾಡೋಣ. ನಡೀರಪ್ಪ, ನಡೀರಿ ನಡೀರಿ. ಬನ್ನಿ. ಹೋಮನಾದ್ರೂ ಮಾಡಿ, ಹವನನಾದ್ರೂ ಮಾಡಿ. ಹೋಮ ಮಾಡಕ್ಕೆ ಚಿನ್ನದ ನಾಣ್ಯ ಯಾಕೆ ಬೇಕು ಹೇಳಿ? ಆಹುತಿ ಕೊಡ್ಲೇಬೇಕು ಅಂತಂದ್ರೆ ಮನ್ಸಲ್ಲಿರೋ ಮತ್ಸರನ ಆಹುತಿ ಕೊಡಿ, ಹೃದಯದಲ್ಲಿ ತುಂಬಿರೋ ಕಲ್ಮಶನ್ ಕೊಡಿ, ಕೋಪನ ಆಹುತಿ ಕೊಡಿ. ಜನರನ್ನ ಪ್ರೀತಿಸಿ ಸಹಬಾಳ್ವೆಯಿಂದಿರಿ. ಬಹುಶಃ ನನ್ನ ಅವಶ್ಯಕತೆ ಇರೋ ಜಾಗಕ್ಕೆ ನಾನು ಹೋಗೋದೇ ಒಳ್ಳೇದು ಅನ್ಸುತ್ತೆ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ ದುಃಖ ಅರ್ಥ ಆಗುತ್ತೆ. ಜೀವನ ಪೂರ್ತಿ ನಾವು ದುಃಖದಲ್ಲೇ ಕಳೆದ್ಬಿಟ್ವಿ. ಆದ್ರೆ ಕಷ್ಟನ ಹಂಚ್ಕೊಂಡ್ರೆ ಜೀವನ ಸುಲಭ ಆಗುತ್ತಲ್ವಾ? ಬಾಲ ಎಲ್ಲೇ ಇರ್ಲಿ, ನಮ್ಮ ಆಶೀರ್ವಾದ ಅವನ್ಗೆ ಯಾವಾಗ್ಲೂ ಇರುತ್ತೆ. ನೀವ್ ಹೀಗೆ ಅಳ್ತಾನೆ ಇದ್ರೆ ನಿಮ್ಮ ಆರೋಗ್ಯ ಇನ್ನೂ ಹದಗೆಡುತ್ತೆ. ಅದಕ್ಕೆ ವೈದ್ಯರು ಏನ್ ಹೇಳಿದ್ರು? ಅದಕ್ಕೆ ಏನ್ ಹೇಳಿದ್ರು ವೈದ್ಯರು? ಅಮ್ಮ ಹೇಳಮ್ಮ. ಕೊಟ್ಟಿದ್ದಾರೆ, ಮಾತ್ರೆ ಕೊಟ್ಟಿದ್ದಾರೆ ಅಷ್ಟೆ. ಹೇಳಿದ್ದಾರೆ 6 ತಿಂಗಳ ತನಕ ತಗೊಂಡ್ರೆ ಸರಿ ಹೋಗುತ್ತಂತೆ, ಬೇರೆ ಏನ್ ತೊಂದ್ರೆ ಇಲ್ಲ. ನಂಗೆ ಸರಿ ಹೋಗಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅಮ್ಮ, ನಾವು ಇದೀವಲ್ಲಮ್ಮ. ಹಾ ಮಕ್ಳ, ನೀವೆಲ್ಲ ಇದ್ದೀರಾ ನಂಗೆ. ಅಪ್ಪ, ಈಗ ಅಮ್ಮನ ಆರೋಗ್ಯ ಹೇಗಿದೆ? ಇಲ್ಲ, ಮಾತ್ರೆಯಿಂದ ಸರಿ ಹೋಗುತ್ತೆ. ಅಪ್ಪ, ಬಾಲನ್ ವಿಷಯ ಆದ್ರೆ ಮಾತಾಡೋದು ಬೇಡ. ಇಲ್ಲ, ನಾನು ಬೇರೆ ಏನೋ ಕೇಳ್ಬೇಕು. ಅಪ್ಪ, ಧರ್ಮ ಅಂದ್ರೇನು? ನಾವು ಜೀವನ ನಡೆಸಕ್ಕೆ ಧರ್ಮದ ಅವಶ್ಯಕತೆ ಯಾಕಿದೆ? ಕೂತ್ಕೋ, ಕೂತ್ಕೋ ಇಲ್ಲೇ. ನೋಡು ಭೀಮಾ, ಸಮಾಜದಲ್ಲಿ ಒಬ್ಬೊಬ್ರು ಒಂದೊಂದನ್ನ ನಂಬ್ತಾರೆ. ಅವ್ರ ನಂಬಿಕೆನೇ ಧರ್ಮ ಆಗಿರತ್ತೆ. ಹಾಗೆ ಜೀವನಕ್ಕೆ ಧರ್ಮ ಅನ್ನೋದು ಖಂಡಿತ ಬೇಕು. ಜೊತೆಗೆ ಪ್ರಾಮಾಣಿಕತೆಯನ್ನ ಬೋಧಿಸುವಂತ ಧರ್ಮ ಜೀವನನ ಸರಳ ಮತ್ತೆ ಸುಖವಾಗಿಡುತ್ತೆ. ಜನರನ್ನ ದಯೆ ಮತ್ತು ಪ್ರೀತಿಯಿಂದ ಬದುಕೋದಕ್ಕೆ ಹೇಳುತ್ತೆ. ಆದ್ರೆ ಇದೇ ಧರ್ಮನ ಒಂದು ವೇಳೆ ಸ್ವಾರ್ಥಕ್ಕೇನಾದ್ರೂ ಬಳಸ್ಕೊಂಡ್ರೆ ಈ ಧರ್ಮ ವಿಷ ಆಗಿ ಹರಡುತ್ತೆ.
ಧರ್ಮದ ಹೆಸರಲ್ಲಿ ಜನರನ್ನ ಹೆದರ್ಸ್ಕೊಂಡು ಪ್ರತಿಯೊಬ್ಬರು ತನ್ನ ಮಾತನ್ನೇ ಕೇಳಬೇಕು ಅಂತ, ತನ್ನ ಸ್ವಾರ್ಥನ ಸಾಧಿಸ್ಕೊಳಕ್ಕೆ, ಅಸ್ತಿತ್ವನ ಉಳಿಸ್ಕೊಳಕ್ಕೆ, ಸಮಾಜದ ಮೇಲೆ ತನ್ನ ಹಿಡಿತನ ಸ್ಥಾಪಿಸ್ಕೊಳ್ಳೋದಕ್ಕೆ, ಮತ್ತೆ ಯಾರು ಧರ್ಮನ ಧಿಕ್ಕರಿಸಬಾರದು ಅಂತ ಮತ್ತೆ ಪ್ರಶ್ನಿಸಬಾರದು ಅಂತ ಕೆಲವೊಬ್ರು ಸಾಕಷ್ಟು ದಾರಿಗಳನ್ನ ಕಂಡುಕೊಂಡಿದ್ದಾರೆ. ಅದರಲ್ಲಿ ಇದು ಒಂದು. ಅಪ್ಪ, ಜೀವನ ನಡ್ಸಕ್ಕೆ ಪ್ರತಿಯೊಬ್ಬರಿಗೂ ತಮ್ಮ ಧರ್ಮನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕಿರುತ್ತಲ್ವಾ ಅಪ್ಪ? ಇರುತ್ತೆ, ಇರ್ಲೇಬೇಕಲ್ವಾ? ಆದ್ರೆ ಆಗ್ತಿರೋದೇ ಬೇರೆ ಬಿಡು. ಆದ್ರೆ ಅಪ್ಪ, ಯಾಕೆ ಹಿಂಗೆಲ್ಲ ಆಗ್ತಿದೆ? ಕೆಲವೊಂದು ಪ್ರಶ್ನೆಗಳಿಗೆ ಒಂದೇ ಸಲ ಉತ್ತರ ಸಿಗಲ್ಲ ಭೀಮಾ. ನೀನ್ ಕೇಳಿದ್ದು ಅಂತ ಪ್ರಶ್ನೆನೆ. ಸದ್ಯಕ್ಕೆ ನೀನ್ ಸ್ಕೂಲಿಗೆ ಹೊರಡು, ಮತ್ ಚೆನ್ನಾಗೋದು. ನೀನ್ ಜ್ಞಾನನ ಬೆಳೆಸ್ಕೊಂಡ್ರೆ ಇಂಥ ಪ್ರತಿಯೊಂದು ಪ್ರಶ್ನೆಗಳಿಗೂ ನಿನಗೆ ಉತ್ತರ ಸಿಗ್ತಾನೆ ಹೋಗುತ್ತೆ. ಇನ್ ಕೆಲವೊಂದು ಪ್ರಶ್ನೆಗಳಿಗೆ ನಾವೇ ಉತ್ತರನ ಕಂಡು ಹಿಡ್ಕೋಬೇಕಾಗತ್ತೆ. ಆಗ್ಲೇ ಇದಕ್ಕಿಂತ ಚೆನ್ನಾಗಿರೋ ಉತ್ತರ ನಿನ್ ಕಣ್ಮುಂದೆನೆ ಸಿಗುತ್ತೆ. ನೀನೀಗ ಸ್ಕೂಲ್ಗೆ ಹೊರಡು, ನಾನ್ ಕೆಲ್ಸಕ್ಕೆ ಹೋಗ್ಬೇಕು. ಆನಂದ, ಸ್ಕೂಲ್ಗೆ ಹೋಗೋದಕ್ಕೆ ತಯಾರಾಗೋ. ನಾನ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹುಷಾರಾಗಿ ಹೋಗ್ ಬನ್ನಿ. ಅದಕ್ಕೆ ನೀವು ಮಲ್ಕೊಳ್ಳಿ, ನಾನು ಅಡ್ಗೆ ಮಾಡ್ತೀನಿ. ತುಳಸಿ, ಮಂಜುಳಾ, ಕಟ್ಗೆ ತಗೊಂಡ್ ಬನ್ನಿ. ನಾನು ಕೆಲಸ ಶುರು ಮಾಡ್ಕೋಬೇಕು. ಕೊನೆ ಪಕ್ಷ ನನ್ನ ಖರ್ಚು ನಾನು ನೋಡ್ಕೊಳ್ಳೋ ಅಷ್ಟಾದ್ರೂ ಸಂಪಾದಿಸ್ಬೇಕು. ಇವ್ರಿಗೆ ಹೊರೆ ಆಗೋದು ಬೇಡ. ಅಮ್ಮ, ನಾವು ಸ್ಕೂಲ್ಗೆ ಹೋಗಿ ಬರ್ತೀವಿ. ಮತ್ತೆ ಬಾಲಣ್ಣನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಅವನು ಅಪ್ಪಂಗೆ ಸಹಾಯ ಮಾಡಬೇಕು ಅಂತ ಕೆಲಸ ಹುಡ್ಕಕ್ ಹೋಗಿದ್ದಾನೆ. ಬೇಗ ವಾಪಸ್ ಬರ್ತಾನೆ. ಕಣ್ಮುಂದೆ ಬೆಳೀತಿರೋ ಮಕ್ಕಳೆಲ್ಲ ಕೆಲಸ ಹುಡುಕ್ತಿದ್ದಾರೆ. ನಾನು ಹುಡುಕ್ತೀನಿ. ಅಮ್ಮ, ಅಮ್ಮ, ಅತ್ತೆ, ಅಮ್ಮ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಅಯ್ಯೋ, ಇಲ್ಲೇ ಕೂತಿದ್ರಲ್ಲ. ಇರ್ಲಿ ಬಿಡು, ಬರ್ತಾರೆ. ಬಾ, ನಾವು ಅಡಿಗೆ ಮಾಡೋಣ. ಬಾ. ಭೀಮಾ, ನಮಸ್ತೆ ಗುರುಗಳೇ. ನಮಸ್ತೆ ಮಕ್ಕಳ. ಭೀಮಾ, ಬಾಲ ಇಲ್ಲಿ ಕಾಣಿಸ್ತಿಲ್ಲ. ಅವನೇ ಸ್ಕೂಲಿಗೆ ಬರಲಿಲ್ಲ. ಹುಷಾರಾಗಿದಂತಾನೆ? ಗುರುಗಳೇ, ಏನಂದ್ರೆ ಬಾಲಣ್ಣ ಮನೆ ಬಿಟ್ಟು. ಹೌದು, ಓಡೋಗ್ಬಿಟ್ಟ ಇವ್ರ ಬಾಲಣ್ಣ. ಇಡೀ ಊರ್ಗೆ ಗೊತ್ತಿದೆ. ನಿಮಗ್ ಗೊತ್ತಿಲ್ವಾ ಅಂಬೇಡ್ಕರ್ ಗುರುಗಳೇ? ನಿಂಗ್ ಗೊತ್ತಿದ್ರೆ ಈಗ ನಿನ್ನ ಊರೆಲ್ಲ ಮೆರವಣಿಗೆ ಮಾಡಿಸ್ಬೇಕಾ? ಭೀಮಾ, ಬಾಲ ಯಾಕೆ ಮನೆ ಬಿಟ್ಟು ಹೋದ? ದುಡ್ಡು ಸಂಪಾದನೆ ಮಾಡಿ ನನ್ನ ಓದ್ಸಕ್ಕೆ, ಅಮ್ಮಂಗ್ ಚಿಕಿತ್ಸೆ ಕೊಡ್ಸಕ್ಕೆ, ತಂಗಿರ್ ಮದ್ವೆ ಮಾಡಕ್ಕೆ. ಇರ್ಲಿ ಬಿಡು, ನೀನೇನು ಯೋಚನೆ ಮಾಡಬೇಡ. ನಿಮ್ ಬಾಲಣ್ಣ ಸ್ವಲ್ಪ ದಿನ ಆದ್ಮೇಲೆ ಖಂಡಿತ ಬಂದೇ ಬರ್ತಾನೆ. ಗುರುಗಳೇ, ಬರಲ್ಲ ಬಿಡಿ. ಅವನು ಇವ್ರ ಜಾತಿ ಜನರು ನಮ್ಮನೆಗ್ ಸ್ವಲ್ಪ ದೂರದಲ್ಲೇ ಇದ್ದಾರೆ. ಅಲ್ಲಿಂದನೂ ಇಬ್ರು ಓಡೋಗಿದ್ರು. ಅವ್ರ ಮತ್ತೆ ವಾಪಸ್ ಬಂದಿಲ್ಲ. ಕುಡ್ಕೊಂಡು ಅಲ್ಲೇ ಎಲ್ಲೋ ಸತ್ತೋದ್ರು. ಆದ್ರೆ ನಮ್ ಬಾಲಣ್ಣ ಖಂಡಿತ ವಾಪಸ್ ಬರ್ತಾನೆ. ಯಾಕಂದ್ರೆ ಅವನ ಅಪ್ಪನ ಮೇಲೆ ಆಣೆ ಮಾಡಿದಾನೆ, ಯಾವತ್ತೂ ಕುಡಿಯಲ್ಲ ಅಂತ. ನಮ್ ಬಾಲಣ್ಣಂಗೆ ಏನೂ ಆಗಲ್ಲ, ವಾಪಸ್ ಬಂದೇ ಬರ್ತಾನೆ. ವಾಪಸ್ ಬಂದಾದ್ರೂ ಏನ್ ಮಾಡ್ತಾನೆ? ಸ್ಕೂಲಲ್ಲೂ ಅಪ್ರಯೋಜಕ, ಇನ್ ಮನೇಲಂತೂ ಕೇಳಂಗೆ ಇಲ್ಲ ಬಿಡು ನಿಮ್ ಬಾಲ ಅಣ್ಣನ್ನ. ನಮ್ಮಪ್ಪ ಹೇಳ್ತಾ ಇರ್ತಾರೆ, ಈ ಜನರು ನಮ್ ಸಮಾಜಕ್ಕೆ ಭಾರ ಅಂತ. ಮುಚ್ಚು ಬಾಯ್, ಹಾಗೆಲ್ಲ ಮಾತಾಡಬಾರ್ದು. ಹೀಗೆಲ್ಲ ಮಾತಾಡೋದು ಅಪರಾಧ ಆಗುತ್ತೆ, ಗೊತ್ತಾಯ್ತಾ? ನಿಮ್ಮಪ್ಪ ಹೇಳಿದ್ರು ಸರಿಯಲ್ಲ. ಬುದ್ಧಿ ಇಲ್ದಿರೋ ಹಾಗೆಲ್ಲ ಮಾತಾಡ್ತಾರೆ. ಇನ್ನೊಂದ್ಸರಿ ಹಾಗೆಲ್ಲ ಮಾತಾಡಿದ್ರೆ ಇಲ್ಲೇ ನಿನ್ಗೆ ಶಿಕ್ಷೆ ಕೊಡ್ತೀನಿ, ಗೊತ್ತಾಯ್ತಾ? ಹೊರಡಿ, ಹೊರಡಿ, ನಿಮ್ ಕ್ಲಾಸ್ಗೆ ಹೊರಡಿ. ಬೈಯೋದ್ರಿಂದ ಸತ್ಯ ಸುಳ್ಳಾಗೋದಿಲ್ಲ ಗುರುಗಳೇ.
ಬಾಲಣ್ಣ ಮನೆ ಬಿಟ್ಟು ಹೋಗಿ ತಪ್ಪು ಮಾಡ್ಬಿಟ್ಟ. ಭೀಮಾ, ನೀನೇನು ಚಿಂತೆ ಮಾಡಬೇಡ. ಬಾಲಣ್ಣ ಖಂಡಿತ ವಾಪಸ್ ಬರ್ತಾನೆ. ಬಂದ್ರೆ ನಾನು ಎಲ್ರಿಗೂ ಹೇಳ್ತೀನಿ ನಾವು ಬೇರೆಯವ್ರ ತರ ಅಲ್ಲ ಅಂತ. ಭೀಮಾ, ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮನ್ನ ಬೆಳೆಸ್ತಾ ಇರೋ ರೀತಿ ಎಲ್ಲ ಆದರ್ಶ ಅನ್ಸ್ಕೊಳುತ್ತೆ. ಬಾಲ ಕೂಡ ಬೇರೆ ಹುಡುಗರ ತರ ಏನಲ್ಲ. ಮನೆ ಜವಾಬ್ದಾರಿಗೋಸ್ಕರ ಅವನು ಹೊರಗಡೆ ಹೋಗಿದ್ದಾನೆ. ಅವನೇನು ಓಡ್ ಹೋಗಿಲ್ಲ. ಬಾಲ ಮನೆ ಜವಾಬ್ದಾರಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡೇ ಮನೆಯಿಂದ ಹೋಗಿದ್ದಾನೆ. ನೋಡ್ತಾ ಇರು, ಬಾಲ ಖಂಡಿತ ಮನೆಗೆ ವಾಪಸ್ ಬರ್ತಾನೆ. ನೀನು ಚಿಂತೆ ಮಾಡಬೇಡ. ಅವನು ಎಲ್ಲೇ ಇದ್ರು ಕೊಟ್ಟು ಮಾತನ್ನ ಅವನು ಖಂಡಿತ ಉಳಿಸ್ಕೋತಾನೆ. ಅರ್ಥ ಆಯ್ತಾ? ಖಂಡಿತ ಗುರುಗಳೇ. ಇಲ್ಯಾಕೆ ಇಷ್ಟೊಂದು ಧೂಳು? ಅಲ್ಲೇ ಇಟ್ಬಿಡ್ರಪ್ಪ. ರಾಮ್ಜಿ, ಮನೇಲಿ ಹೇಳಿ ಚಿಕ್ಕ ಯಜಮಾನ್ರೆ. ಕಸ ಗುಡ್ಸೋನ್ ಬರ್ಲಿಲ್ವಾ ಇವತ್ತು? ಇಲ್ಲ. ತಿಂಗಳಲ್ಲಿ ಬರೀ 3-4 ದಿನ ಬಂದ್ರೆ ಕೆಲಸ ಹೆಂಗಾಗುತ್ತೆ? ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಅಣ್ಣ ಇಂಥವ್ರನ್ನೆಲ್ಲ ಯಾಕೆ ಕೆಲ್ಸಕ್ಕೆ ಇಟ್ಕೋತಾರೋ ಗೊತ್ತಿಲ್ಲ. ಊರಿಂದ ಅಣ್ಣ ಬರ್ಲಿ, ಮೊದಲು ಕೆಲಸದಿಂದ ಕಿತ್ತಾಕ್ಸ್ತೀನಿ. ಚಿಕ್ಕ ಯಜಮಾನ್ರೆ, ಅವ್ರನ್ನ ಬಿಟ್ಬಿಡಿ. ಪಾಪ ಸರಿ ಹೋಗ್ಬೋದು. ಹೀಗ್ ದಿಢೀರಂತ ಒಬ್ರು ಹೊಟ್ಟೆ ಮೇಲೆ ಹೊಡೆಯೋದು ತಪ್ಪಾಗುತ್ತೆ ಅಲ್ವಾ? ಅಯ್ಯೋ ರಾಮ್ಜಿ, ಅವನಿಗೆ ಬೇಕಾದಷ್ಟೆಲ್ಲ ಹೇಳಿದೀನಿ, ಆದ್ರೂ ಯಾವಾಗ್ಲೂ ಹಿಂಗೆ ಮಾಡ್ತಾನ ಅವನು. ರಾಮ್ಜಿ, ಎಲ್ರೂ ಹೀಗೆ ನಿಮ್ ತರ ನಿಯತ್ತ ಕೆಲಸ ಮಾಡೋದಿಲ್ಲ. ಜಗತ್ತಲ್ಲಿ ಇಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಎಷ್ಟೇ ಹೇಳಿದ್ರು ಕಷ್ಟ ಪಡಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದೇ ಇಲ್ಲ. ಇಂಥವ್ರಿಗೆಲ್ಲ ಅನುಕಂಪ ತೋರಿಸ್ಲೇಬಾರ್ದು. ಕೆಲ್ಸಕ್ಕೆ ಬೇರೆ ಯಾರಾದ್ರೂ ಸಿಗ್ತಾರ ಅಂತ ನೋಡ್ತೀನಿ. ಕೆಲ್ಸದವ್ರಿಗೇನ್ ಬರಾನೇನು? ಚಿಕ್ಕ ಯಜಮಾನ್ರೆ, ಈ ಕೆಲಸ ನನಗೆ ಕೊಡಿ. ನನ್ನ ಕೆಲಸ ಜೊತೆಲಿ ಈ ಕೆಲಸನೂ ಮಾಡ್ತೀನಿ. ಬೇರೆ ಯಾರನ್ನು ಇಟ್ಕೊಳ್ಳೋದಕ್ಕಿಂತ ನನಗೆ ಕೆಲಸ ಕೊಡಿ. ಒರ್ಸೋದು ಗುಡ್ಸೋದು ಎಲ್ಲ ಮಾಡ್ತೀನಿ. ನಿಮ್ಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೋ ಅಷ್ಟು ಕೊಡಿ, ಪರವಾಗಿಲ್ಲ. ಎಂಥ ಮಾತು ಅಂತ ಆಡ್ತಿದ್ದೀರಾ ರಾಮ್ಜಿ? ನಾನು ಅಣ್ಣ ನಿಮ್ಮನ್ನ ಎಷ್ಟು ಗೌರವದಿಂದ ನೋಡ್ತೀವಿ. ಅದು ಅಲ್ಲದೆ ನೀವು ಸುಬೇದಾರ್ ಆಗಿದ್ದವರು. ಅದು ಅಲ್ಲದೆ ನಿಮ್ಮ ಹತ್ರ ಇಂಥ ಕೆಲಸನೆಲ್ಲ ಹೆಂಗ್ ಮಾಡಿಸ್ಲಿ? ಆಮೇಲೆ ಅಣ್ಣಂಗೇನಾದ್ರೂ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ. ಚಿಕ್ಕ ಯಜಮಾನ್ರೆ, ಅಂತ ಸನ್ನಿವೇಶ ಏನಾದ್ರೂ ಬಂದ್ರೆ ನಾನ್ ನಿಮ್ಮನ್ನ ಬಿಟ್ಕೊಡಲ್ಲ. ನನ್ ಮಗ, ದೊಡ್ಡ ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಅವನ ಪ್ರಕಾರ ಅವರ ಅಪ್ಪಂಗೆ ಮಕ್ಕಳನ್ನ ಓದಿಸೋ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡಿದ್ದಾನೆ. ಹೆಂಡತಿಗೆ ಚಿಕಿತ್ಸೆ ಕೊಡ್ಸಕ್ಕಾಗಲ್ಲ ಅನ್ಕೊಂಡಿದ್ದಾನೆ. ಅವರಪ್ಪಂಗೆ ಇದನ್ನೆಲ್ಲ ನಿಭಾಯಿಸೋ ಯೋಗ್ಯತೆ ಇದೆ ಅಂದ್ರೂ ತಿಳ್ಕೊಳ್ದೆ ಹೊರಟೋಗಿದ್ದಾನೆ ನಮ್ಮ ಬಾಲ. ನಾನು ಎಲ್ಲ ಕೆಲಸನೂ ಮಾಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಇದರಿಂದ ಸ್ವಲ್ಪ ಜಾಸ್ತಿ ದುಡ್ಡು ಸಿಗುತ್ತೆ ಅಂತಂದ್ರು ಯಾವುದೇ ಕೆಲಸ ಇದ್ರು ನಂಗೆ ಕೆಲಸ ಕೊಡಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಸರಿ ರಾಮ್ಜಿ, ನಾನೊಂದು ಕೆಲಸ ಮಾಡ್ತೀನಿ. ನಾನು ನಿಮ್ ಸಂಬಳನ ಜಾಸ್ತಿ ಮಾಡ್ತೀನಿ. ಆದ್ರೆ ನೀವು ಈ ಕೆಲಸನೆಲ್ಲ ಮಾಡೋದ್ ಬೇಡ. ನಿಮ್ಗೊಂದು ವಿಷಯ ಗೊತ್ತಿರಲಿ, ನನ್ನ ಅಣ್ಣನ ದೃಷ್ಟಿಲಿ ನೀವು ತುಂಬಾ ಮೇಲಿದ್ದೀರಾ. ನೀವು ಇಂಥ ಕೆಲಸ ಮಾಡೋದು ಚೆನ್ನಾಗಿ ಕಾಣೋದಿಲ್ಲ. ಹಾಗಾದ್ರೆ ಬೇಡ ಬಿಡಿ ಚಿಕ್ಕ ಯಜಮಾನ್ರೆ. ನಂಗೆ ಕೆಲಸ ಬೇಕಷ್ಟೇ, ದಾನ ಅಲ್ಲ. ನೀವು ಬೇರೆ ಯಾರನ್ನಾದ್ರೂ ಹುಡ್ಕೊಳ್ಳಿ, ಕ್ಷಮಿಸ್ಬಿಡಿ. ಸರಿ ಆಯ್ತು ರಾಮ್ಜಿ ಸಕ್ಪಾಲ್, ಆಯ್ತು. ನನಗೀಗ ಅರ್ಥ ಆಯ್ತು ಯಾಕೆಲ್ರು ಭೀಮರಾವ್ ಬಗ್ಗೆ ಅಷ್ಟು ಮಾತಾಡ್ತಾರೆ ಅಂತ. ಅಪ್ಪನೇ ಇಷ್ಟೊಂದು ಸ್ವಾಭಿಮಾನಿ ಅಂದ ಮೇಲೆ ಮಗನಲ್ಲೂ ಅದೇ ಬಂದಿರ್ಬೇಕಲ್ವಾ? ನೀವೇನ್ ಕೇಳಿದ್ರೋ ಹಾಗೆ ಆಗ್ಲಿ. ನೀವೇನ್ ಮೇಲೆ ಈ ಕೆಲಸನೆಲ್ಲ ಮಾಡಿ. ಆದ್ರೆ ಒಂದು ಮಾತು ನೆನಪಿರ್ಲಿ, ನೀವು ನನ್ನ ಮುಂದೆ ಈ ಕೆಲಸನೆಲ್ಲ ಮಾಡಬೇಡಿ. ನಾನು ಹೊರಗಿರ್ತೀನಿ. ಕೆಲಸ ಮುಗಿದ ಕೂಡಲೇ ನನಗೆ ತಿಳಿಸಿ, ಆಗ ನಾನು ಒಳಗೆ ಬರ್ತೀನಿ. ಧನ್ಯವಾದಗಳು. ಆಮೇಲೆ ಇನ್ನೊಂದು, ಅಣ್ಣ ಏನಾದ್ರೂ ಕೇಳಿದ್ರೆ ಅವ್ರಿಗೆ ನೀವೇ ಉತ್ತರ ಕೊಡ್ಬೇಕು. ಸರಿ ಚಿಕ್ಕ ಯಜಮಾನ್ರೆ.
ಯಾವ್ದಾದ್ರು ಕೆಲ್ಸ ಇದ್ರೆ ಹೇಳಿಮಾ. ಇಲ್ಲ ಇಲ್ಲ, ಕೆಲ್ಸ ಏನು ಇಲ್ಲ, ಹೋಗು. ದಯವಿಟ್ಟು ಯಾವ್ದಾದ್ರು ಕೆಲ್ಸ ಇದ್ರೆ ಕೊಡಿ, ತುಂಬಾ ಅವಶ್ಯಕತೆ ಇದೆ ನಂಗೆ. ನೀನ್ ಸಕ್ಪಾಲ್ ಹೆಂಡತಿ ಅಲ್ವಾ? ನೋಡು, ಮನೆ ಒಳಗೆ ನಿಂಗೆ ಯಾವ ಕೆಲ್ಸನೂ ಕೊಡಕ್ಕಾಗಲ್ಲ. ಮತ್ ಯಾವ ಕೆಲ್ಸ ಮನೆ ಹೊರಗಿನ ಕೆಲ್ಸ ಯಾವ್ದೇ ಆದ್ರೂ ಮಾಡ್ತೀನಿ, ದಯವಿಟ್ಟು ಕೊಡಿ. ಸಗಣಿ ತಗೊಂಡ್ ಹೋಗಿ ದೂರ ಎಸ್ತು ಬರ್ಬೇಕು, ಆಗತ್ತಾ? ಅಂಬೇಡ್ಕರ್ ಗುರುಗಳ ಜಮೀನ್ ಇದೆಯಲ್ಲ, ಅದ್ರ ಪಕ್ಕ ನನ್ ಜಮೀನಿದೆ, ಮಾಡ್ತೀಯಾ? ಹಾ, ನಾನ್ ಮಾಡ್ತೀನಿ. ಸರಿ, ಹಾಗಾದ್ರೆ ಹಿಂದೆ ಕೊಟ್ಟಿಗೆ ಇದೆ, ಬೆಳಗ್ಗೆ ಸಾಯಂಕಾಲ 2 ಸಲ ಸಗಣಿ ತಗೊಂಡ್ ಹೋಗಿ ನನ್ ಜಮೀನಿಗೆ ಹಾಕ್ಬೇಕು, ಆಯ್ತಾ? ತುಂಬಾ ಉಪಕಾರ ಆಯ್ತು ನಿಮ್ಮಿಂದ. ಸರಿ, ನಡಿ. ನಾನು ಬದುಕಿರೋ ತನಕ ಶ್ರಮ ವಹಿಸಿ ಕೆಲಸ ಮಾಡ್ತೀನಿ. ಮತ್ತೆ ಬಾಲ, ಇವತ್ತಲ್ಲ ನಾಳೆ ನಿಂಗೆ ತಿಳಿಯುತ್ತೆ ನಿಮ್ಮಪ್ಪ ಒಂದು ಕ್ಷಣ ಕೂಡ ಸುಮ್ಮನೆ ಕೂತೋನಲ್ಲ ಅಂತ. ನನ್ನ ಕುಟುಂಬಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಕೆಲವ್ರ ಹತ್ರ ಕೇಳಿದ್ದೀನಿ, ಅವ್ರು ಹೇಳಿದ್ರು 10-15 ದಿನ ಕಷ್ಟಪಟ್ಟು ಕಲ್ತ್ಬಿಟ್ರೆ ತುಂಬ ಚೆನ್ನಾಗಿ ಡೋಲ್ ಬಾರಿಸ್ಬೋದು ಅಂದರು. ಮತ್ತೆ ಕೆಲವು ತಿಂಗಳಲ್ಲೇ ಸಂಪಾದನೆನೂ ಮಾಡ್ಬೋದಂತೆ. ಈಗ ನನ್ನ ಹತ್ರ ಇರೋ ದುಡ್ಡಿಂದ ಈ ತಿಂಗಳು ಹೇಗೋ ಸಾಕಾಗ್ಬೋದು. ದಿನ ನಾನು ಹೊರಗಡೆ ಚಾ ಕುಡಿತಿದ್ದೆ, ನಾಳೆಯಿಂದ ಅದನ್ನು ಬಿಟ್ಬಿಡ್ತೀನಿ. ಇನ್ನೂ ಒಂದು ಸ್ವಲ್ಪ ದುಡ್ಡನ್ನು ಉಳಿಸ್ಬೋದು. ನನ್ನ ದೊಡ್ಡ ಮಗ ವಿದ್ಯಾಭ್ಯಾಸನ ಪೂರ್ಣಗೊಳಿಸ್ಲಿಲ್ಲ ಅನ್ನೋ ಕೊರಗು ಮಾತ್ರ ನನ್ನಲ್ಲಿ ಜೀವನ ಪೂರ್ತಿ ಕಾಡ್ತಾ ಇರುತ್ತೆ. ನಾನು ಮನೇಲಿದ್ರೆ ಮಕ್ಕಳಿಗೆ ಅನ್ನಿಸ್ಬೋದು ನನಗೆ ಕೆಲಸ ಇಲ್ಲ ಅಂತ. ಅದರಿಂದ ಮಕ್ಕಳ ಮನಸ್ಸಿನ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಹೇಗಿದ್ರು ಹೊರಗಡೆ ಹೋಗಿ ಕೆಲಸ ಹುಡುಕ್ಲೇಬೇಕಲ್ಲ. ನಾನು ದೊಡ್ಡವನಾದ್ಮೇಲೆ ಆ ಚಾ ಅಂಗಡಿ ಮುಂದೆ ನಾನು ಒಂದು ಚಾ ಅಂಗಡಿ ಇಡ್ತೀನಿ. ಒಂದು ನಿನ್ ಹೆಂಡತಿಗೆ ಚಿಕಿತ್ಸೆ ಕೊಡ್ಸು, ಇಲ್ಲ ನಿನ್ ಮಕ್ಕಳನ್ನ ಓದ್ಸು. ಅಪ್ಪ ಅಮ್ಮನ ಖುಷಿ ಮೊದಲು, ನಮ್ಮ ಮದ್ವೆ ಆಮೇಲೆ. ಅಮ್ಮ, ಸ್ಕೂಲ್ ಫೀಸ್ ಕಟ್ಟೋದಿಕ್ಕೆ ದುಡ್ಡಿರ್ಲಿಲ್ಲ, ಮತ್ತೀಗ ನಿನ್ನ ಹತ್ರನೂ ದುಡ್ಡಿರ್ಲಿಲ್ಲ ಅಲ್ವಾ? ಅದಕ್ಕೆ ದುಡ್ಡು ಸಂಪಾದನೆ ಮಾಡಕ್ ಹೋದೆ. ಭೀಮಾ, ಭೀಮಾ, ಏನ್ ಧ್ರುವ? ಭೀಮಾ, ಆ ಹುಡುಗಿ ಅದೇ ನೀನ್ ಓದು ಅಂತ ಹೇಳಿದ್ಯಲ್ಲ, ನಿನ್ನ ನೋಡಕ್ ಸ್ಕೂಲ್ ಹತ್ರ ಬಂದಿದ್ಲು. ಅಷ್ಟ್ರಲ್ಲಿ ನೀನ್ ಹೊರಟ್ಬಿಟ್ಟಿದ್ದೆ. ಯಾಕೆ? ನಂಗೇನ್ ಗೊತ್ತು, ನಿನ್ನೇನ್ ಭೇಟಿ ಮಾಡಕಂತಾನೆ ಬಂದಿದ್ಲು. ಸರಿ, ಅವಳು ಎಲ್ ಬರಕ್ ಹೇಳಿದ್ಲು? ಅದೇ ಆ ಮೇಲಿನ ಜಾತಿಯ ತೋಟ ಕೊನೆ ಆಗತ್ತಲ್ವಾ, ಅಲ್ಲೊಂದ್ ಮಾವಿನ ಮರ ಇದೆ, ಅಲ್ಲಿಗ್ ಬರಕ್ ಹೇಳಿದ್ಲು. ಸರಿ, ಹಾಗಾದ್ರೆ. ಹೌದು, ಈಗ ನೀನೇನ್ ಹೊರಟೆ? ನಮ್ ಜೊತೆ ಬಾ. ನಂಗೊಂಚೂರ್ ಕೆಲ್ಸ ಇತ್ತು, ನೀನ್ ಹೋಗ್ ಮಾತಾಡಿರು. ಅಷ್ಟ್ರಲ್ಲ ನಾನ್ ಕೆಲ್ಸ ಮುಗಿಸ್ಕೊಂಡಿರ್ತೀನಿ. ಸರಿ ಧ್ರುವ. ಚಿಕ್ಕ ಯಜಮಾನ್ರೇ, ಆಯ್ತು, ನೀವು ಬರ್ಬೋದು. ಬನ್ನಿ ರಾಮ್ಜಿ, ಒಟ್ಟಿಗೆ ಊಟ ಮಾಡೋಣ. ಚಿಕ್ಕ ಯಜಮಾನ್ರೆ, ನಾನ್ ನಿಮ್ ಜೊತೆ. ನೋಡಿ ರಾಮ್ಜಿ, ನಿಮ್ ಪ್ರಕಾರನೇ ನೀವು ನಿಮ್ ಕೆಲಸ ಮಾಡಿದ್ರಿ ಅಲ್ವಾ? ಈಗ ನನ್ ಜೊತೆ ನೀವು ಊಟ ಮಾಡ್ಲೇಬೇಕು. ಅದೇನಾದ್ರೂ ಆಗೋಗ್ಲಿ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋಬೇಕಪ್ಪ. ಒಟ್ಟಿಗೆ ಊಟ ಮಾಡ. ಕೂತ್ಕೊಳ್ಳಿ. ಶಿವನೇ, ಒಟ್ಟಿಗೆ ಕೂತು ಊಟ ಮಾಡೋ ಖುಷಿನೇ ಬೇರೆ. ತಗೊಳ್ಳಿ ರಾಮ್ಜಿ, ಊಟ ಮಾಡಿ. ಧನ್ಯವಾದಗಳು. ರಾಮ್ಜಿ,
ನಮ್ಮ ತಂದೆಯವರು ಸೀದಾ ಸಾದಾ ನೇರವಾದ ಮನುಷ್ಯ. ಮೊದಲು ನಾವು ನಮ್ಮ ಅಪ್ಪನ ಜೊತೆ ಹಳ್ಳಿಲಿ ಇರ್ತಿದ್ದಾಗ ಅಲ್ಲಿ ಹಳ್ಳಿ ಜನರೆಲ್ಲ ನಮ್ಮಪ್ಪನಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ರು. ಆದ್ರೆ ನಮ್ಮಪ್ಪ ಯಾವತ್ತೂ ಯಾರಿಗೂ ಎದುರುತ್ತರ ಕೊಡ್ತಿರ್ಲಿಲ್ಲ. ನಮಗೂ ನಮ್ಮಪ್ಪ ಅದನ್ನೇ ಹೇಳ್ಕೊಟ್ಟಿದ್ದು, ಯಾರಿಗೂ ಎದುರುತ್ತರ ಕೊಡಬಾರ್ದು ಅಂತ. ಹೀಗೆ ಹೇಳ್ಕೊಡ್ತಾನೆ ನಮ್ಮಪ್ಪ ಜೀವ ಬಿಟ್ಬಿಟ್ರು. ನಿಮ್ಗೆ ಗೊತ್ತಾ ರಾಮ್ಜಿ, ನಮ್ಮಪ್ಪ ಹೋದ್ಮೇಲೆ ನಮ್ಮೂರಿನ ಮೇಲ್ಜಾತಿಯವರು ನನಗೂ ನಮ್ಮ ಅಣ್ಣನಿಗೆ ತುಂಬಾ ಕಷ್ಟ ಕೊಡ್ತಿದ್ರು. ಒಂದಿನ ಅಂತೂ ನಮ್ಮೂರಿನ ಮೇಲ್ಜಾತಿ ಜನರು ನಾನು ನಮ್ಮಣ್ಣ ಇಬ್ಬರೇ ಇರೋದನ್ನ ನೋಡ್ಕೊಂಡು ನಮ್ಮ ಹತ್ರ ಬಂದು ನಮ್ಮನ್ನ ಇದಕ್ಕಿದ್ದಂಗೆ ಹೊಡೆದೇ ಬಿಟ್ರು. ನಮಗೂ ತುಂಬಾ ಕೋಪ ಬಂತು. ನಾವಿಬ್ರು ಅವ್ರಿಗೆ ತಿರುಗಿಸಿ ಹೊಡೆದ್ವಿ ಅಂದ್ರೆ ಹೆಂಗ್ ಹೊಡೆದ್ವಿ ಗೊತ್ತಾ? ಎಲ್ರಿಗೂ ಜ್ಞಾನ ತಪ್ಪೋಗಿತ್ತು. ತಕ್ಷಣ ಯೋಚನೆ ಮಾಡಿದ್ವಿ, ಇವರೆಲ್ಲರೂ ಎಚ್ಚರ ಆದ್ರು ಅಂದ್ರೆ ನಮ್ಮ ಕುಟುಂಬದವ್ರನ್ನ ಮಾತ್ರ ಅವ್ರು ಸುಮ್ಮನೆ ಬಿಡಲ್ಲ ಅಂತ. ಆಗ್ಲೇ ನಾನು ನಮ್ಮಣ್ಣ ಮತ್ತೆ ನಮ್ಮೆಲ್ಲಾ ಕುಟುಂಬದವ್ರ ಜೊತೆ ಆ ಹಳ್ಳಿ ಬಿಟ್ಟು ಇಲ್ಲಿಗೆ ಬಂದು ಸೇರ್ಕೊಂಡ್ವಿ. ಅವತ್ತೇ ನಾವು ತೀರ್ಮಾನ ಮಾಡಿದ್ವಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸುಳ್ಳು ಹೇಳೋಣ ಅಂತ. ಈ ಜನರಿಗೆ ಸತ್ಯ ಅನ್ಕಂಡ್ರೆ ಆಗಲ್ಲ, ನಮ್ಮಂತವ್ರನ್ನ ಬದುಕಕ್ಕೂ ಬಿಡಲ್ಲ. ಅವತ್ತಿಂದನೇ ನಾನು ನಮ್ಮಣ್ಣ ಅನಿವಾರ್ಯವಾಗಿ ಸ್ವಾರ್ಥ, ಕೆಟ್ಟತನ ಮತ್ತೆ ಕಪಟಿಗಳಾದ್ವಿ. ಈಗ ನೋಡಿ ನಾವ್ ಹೇಗ್ ಜೀವನ ಮಾಡ್ತಾ ಇದೀವಿ ಅಂತ, ನೆಮ್ಮದಿಯಾಗಿದ್ದೀವಿ. ಆದ್ರೆ ರಾಮ್ಜಿ, ನಂಗೆ ಇಲ್ಲಿವರೆಗೂ ಒಂದು ವಿಷಯ ಅರ್ಥನೇ ಆಗಿಲ್ಲ. ಅದು ಯಾರ ದಾರಿ ಸರಿ? ನಮ್ಮ ತಂದೆಯವ್ರ ದಾರಿನಾ ಇಲ್ಲ ಈಗ ನಾವು ಬದುಕ್ತಿದೀವಲ್ಲ ಈ ದಾರಿನಾ? ನಿಮ್ ತಂದೆಯವ್ರ ತರ ಅನ್ಯಾಯಗಳನ್ನ ಸಹಿಸ್ಕೊಳ್ಳೋದು ಕೂಡ ತಪ್ಪೆ. ಹಾಗೆ ನಿಮ್ ತರ ಹಿಂಸೆ ಸುಳ್ಳುಗಳಿಂದ ಬದುಕೋದು ಕೂಡ ತಪ್ಪೆ. ತಪ್ಪನ್ನ ಸರಿ ಮಾಡೋದಕ್ಕೋಸ್ಕರ ನಾವು ತಪ್ಪುದಾರಿನ ಹಿಡಿಯೋದು ಸರಿ ಅಲ್ವೇ ಅಲ್ಲ ಚಿಕ್ಕೇಜ್ಮಾನ್ರೆ. ಕ್ಷಮಿಸಿ ಚಿಕ್ಕೇಜ್ಮಾನ್ರೆ, ಹಾಗೆ ಮಾತಾಡಕ್ ಹೋಗಿ ಸತ್ಯ ಹೇಳ್ಬಿಟ್ಟೆ. ಪರವಾಗಿಲ್ಲ ರಾಮ್ಜಿ, ಒಬ್ರಾದ್ರೂ ಸತ್ಯ ಹೇಳಲೇಬೇಕಲ್ವಾ? ಊಟ ಮಾಡಿ. ಇವರಿಬ್ರು ಸಕ್ಪಾಲ್ ಮಕ್ಕಳು ನಮ್ ಕೇರಿಯಲ್ಲಿ ಏನ್ ಮಾಡ್ತಿದ್ದಾರೆ? ಭೀಮಾ, ಧ್ರುವ ಹೇಳಿ ಜಾಗ ಇದೇನೆ, ಆದ್ರೆ ಅವಳು ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ನಾನು ಇಲ್ಲಿದ್ದೀನಿ. ಏನ್ ಬರಕ್ ಹೇಳಿದ್ದು? ಭೀಮಾ, ನಾನ್ ಪುಸ್ತಕ ತಗೊಂಡು ಓದಕ್ ಶುರು ಮಾಡ್ದೆ, ಆದ್ರೆ ಅಪ್ಪ ಪುಸ್ತಕನ ಹರಿದಾಕ್ಬಿಟ್ರು. ನಂಗೂ ಚೆನ್ನಾಗಿ ಹೊಡೆದ್ರು, ಅಮ್ಮಂಗೂ ಹೊಡೆದ್ರು. ಈಗ ನಾನು ಏನ್ ಮಾಡ್ಲಿ? ಹೇಗ್ ಓದ್ಲಿ? ಏನಾದ್ರೂ ಉಪಾಯ ಇದ್ರೆ ಹೇಳು ಭೀಮಾ, ನಂಗ್ ಓದೋಕ್ ಇಷ್ಟ. ಪ್ರತಿದಿನ ಒದೆ ತಿನ್ನೋದ್ಕಿಂತ ಓದೋದ್ ನಿಲ್ಸ್ಬಿಡು. ಇಲ್ಲ, ನಾನು ಓದ್ಲೇಬೇಕು. ಅದಕ್ಕೆ ಭೀಮನ್ ಭೇಟಿ ಮಾಡಕ್ ಬಂದಿದ್ದು. ಆದ್ರೆ ಭೀಮಾ ಏನ್ ಮಾಡಕ್ಕಾಗುತ್ತೆ? ಮಾಡ್ಬೋದು, ಭೀಮಾ ಮಾತ್ರ ಮಾಡೋಕ್ ಸಾಧ್ಯ. ಇವನು ಕಷ್ಟಪಟ್ಟೆ ತಾನೇ ಓದಕ್ ಶುರು ಮಾಡಿದ್ದು. ಇವನಿಗ್ ಗೊತ್ತಿರುತ್ತೆ ಇದನ್ನೆಲ್ಲ ಹೇಗ್ ಎದುರಿಸ್ಬೇಕು ಅಂತ ನಂಗೂ ಹೇಳ್ಕೊಟ್ರೆ ನಾನು ಹಾಗೆ ಮಾಡ್ತೀನಿ. ಅಪ್ಪ ಹೇಳ್ತಿರ್ತಾರೆ, ಕಷ್ಟಗಳನ್ನ ಎದುರಿಸೋದಿಕ್ ಒಂದೇ ದಾರಿ ಇರುತ್ತಂತೆ, ಹೋರಾಟ ಮಾಡ್ಬೇಕು. ಎದ್ರಾಳಿ ಎಷ್ಟೇ ಬಲಶಾಲಿಯಾಗಿದ್ರು, ದೊಡ್ಡೋರಾಗಿದ್ರು, ನಿಂಗೇನ್ ಬೇಕು ಅಂತ ಅನ್ಕೊಂಡಿದ್ಯಾ ಅದನ್ನ ಯಾವತ್ತೂ ಬಿಡ್ಲೇಬಾರ್ದು. ಆದ್ರೆ ಭೀಮಾ, ಅಮ್ಮ ಕೂಡ ಅಪ್ಪನ ಎದುರು ನಿಂತ್ಕೊಳಕ್ಕಾಗಲ್ಲ. ಇನ್ನು ನಾನ್ ಹೇಗ ಅಪ್ಪನ ವಿರುದ್ಧ ನಿಂತ್ಕೊಳಕ್ಕಾಗುತ್ತೆ? ಹಿಂದೆ ಸರಿದ ಇದ್ರೆ ಗೆಲುವು ನಿಂದೆ. ನಮ್ನ ಯಾರೆಷ್ಟೇ ಅಡ್ಡಿಪಡಿಸೋದಿಕ್ ಪ್ರಯತ್ನ ಪಟ್ರು ಕೂಡ ನಿನ್ ಗೆಲ್ಲಬೇಕು ಅಂತ ಹೋರಾಡು. ಆಗ ನೋಡು, ನೀನು ಒಂದಲ್ಲ ಒಂದಿನ ಗೆಲ್ತೀಯ, ಖಂಡಿತ ಗೆಲ್ತೀಯ. ಧನ್ಯವಾದ ಭೀಮಾ, ನೀನ್ ನನಗೆ ಧೈರ್ಯ ತುಂಬೆ. ಇದು ನಿನ್ಗೋಸ್ಕರ. ಏನಿದು? ಪಾಯಸ. ನಿಮ್ಗವತ್ತು ಆ ಅಂಗಡಿಯವನು ಹಾಲು ಅಕ್ಕಿ ಬೆಲ್ಲ ಏನೂ ಕೊಡ್ಲಿಲ್ವಲ್ಲ, ಅದಕ್ಕೆ ನಾನೇ ಪಾಯಸ ಮಾಡ್ಕೊಂಡ್ ಬಂದೆ. ನಾನಿದನ್ ತಗೊಳಕ್ಕಾಗಲ್ಲ. ನೀನ್ ನನ್ಗೆ ವಿದ್ಯೆಗ್ ದಾರಿ ತೋರಿಸ್ದೆ, ಅದಕ್ಕೆ ಗುರು ದಕ್ಷಿಣೆ ಅಂತನಾದ್ರೂ ಇದನ್ ತಗೋ. ಅಲ್ಲ ಭೀಮಾ,
ಅಷ್ಟೊಂದ್ ಪ್ರೀತಿಯಿಂದ ಕೊಡ್ತಿದ್ದಾಳೆ, ಬೇಡ ಅನ್ನಕ್ಕಾಗತ್ತಾ? ಧನ್ಯವಾದ. ಸರಿ, ನಾನ್ ಬರ್ತೀನಿ. ಭೀಮಾ, ದೊಡ್ಡ ಮನೆಯವ್ರ ಮನೇಲಿ ಮಾಡಿರೋ ಪಾಯಸದ ರುಚಿನೇ ಬೇರೆ. ನಂಗ್ ಬಾಯಲ್ಲಿ ನೀರ್ ಸುರಿತಿದೆ, ನಾನ್ ತಿಂತೀನಪ್ಪ. ಆನಂದಣ್ಣ, ಮನೆಗೆ ಹೋಗೋಣ. ಮಂಜುಳಕ್ಕ ತುಳಸಿ ಅಕ್ಕನ ಜೊತೆ ಕುತ್ಕೊಂಡು ಎಲ್ರೂ ತಿನ್ನೋಣ. ಸರಿ ಸರಿ, ನಡಿ 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 ನಡಿ, ಬೇಗ ನಡಿ. ಆನಂದಣ್ಣ, ಆನಂದಣ್ಣ, ಆನಂದಣ್ಣಂಗೆ ತಿನ್ನಕ್ಕೆ ಏನಾದ್ರೂ ಸಿಕ್ಬಿಟ್ರೆ ಸಾಕು. ತಿನ್ನೋದನ್ನ ನೋಡಿದ್ರೆ ಇವ್ನ್ಗೆ ಏನಾಗುತ್ತೋ ಗೊತ್ತಿಲ್ಲ. ಆನಂದಣ್ಣ, ಎಲ್ಲಿ ನೋಡೋಗ್ತಿದ್ಯಾ? ಏನಾಯ್ತು ಭೀಮಾ? ಯಾಕಿಷ್ಟೊಂದು ಹೆದರ್ಕೊಂಡಿದ್ಯಾ? ಅಪ್ಪ, ಇವರೆಲ್ಲ ಯಾರು? ಯಾಕೆ ಹಿಂಗಿದ್ದಾರೆ? ಅಪ್ಪ ಹೇಳಿ ಅಪ್ಪ, ಯಾಕೆ ಹಿಂಗಿದ್ದಾರೆ? ಏನಂತ ಹೇಳ್ತಾರೆ ನಿಮ್ಮಪ್ಪ? ನಮ್ಮನ್ನ ನೋಡಿ ಹೆದರ್ಕೋಬೇಡ. ನೀನು ನೋಡಿದ ತಕ್ಷಣ ನಮಗ್ ಗೊತ್ತಾಯ್ತು, ನೀನ್ ನಮ್ಮನ್ನ ನೋಡಿ ಹೆದರ್ಕೊಂಡು ಓಡಾಗ್ತಾ ಇದ್ದೆ ಅಂತ ನಮಗ್ ಅರ್ಥ ಆಯ್ತು. ನಿನಗೆ ನಾವು ಅರ್ಥ ಮಾಡಿಸೋ ಅವಶ್ಯಕತೆ ಇದೆ, ನಾವ್ಯಾರು, ನಾವ್ ಯಾಕೆ ಹಿಂಗಿದೀವಿ ಅಂತ. ಅದಕ್ಕೆ ನಿನ್ ಹಿಂದೆ ಓಡ್ ಬಂದ್ವಿ. ನೋಡು ಭೀಮ್ರಾವ್, ಇವತ್ತು ನಾವ್ ಈ ರೀತಿ ಇದೀವಿ, ನಾಳೆ ಮತ್ತೊಬ್ರಷ್ಟೇ. ನೀನ್ ಕೂಡ ಆಗಿರ್ಬೋದು. ನಮ್ಮ ನೋಡಿ ಓಡ್ ಹೋಗ್ಬೇಡ. ಇದೇ ಈ ಸಮಾಜದ ನಿಜವಾದ ಮುಖ. ನಮ್ ಜಾಗದಲ್ಲಿ ನೀನೋ ನಿಮ್ಮ ಅಪ್ಪನೋ ಆ ಮೇಲ್ಜಾತಿಯವ್ರ ಕೇರಿನಲ್ಲಿ ಓಡಾಡಿದ್ರೆ ಒಂದಿನ ನಿಮ್ಗೂ ಇದೇ ಸ್ಥಿತಿ ಬರುತ್ತೆ. ಇಲ್ಲ, ನಾನು ಯಾವತ್ತೂ ಹೀಗಾಗಲ್ಲ. ಅಪ್ಪ ಹೇಳಿ ಅವ್ರಿಗೆ, ನಾನು ಯಾವತ್ತೂ ಹಂಗಾಗಲ್ಲ. ನಿಮ್ಮಪ್ಪ ಏನು ಅಂತ ಹೇಳಕ್ಕಾಗತ್ತೆ, ನಾವು ಹೇಳ್ತೀವಿ ಕೇಳು. ಈ ಮಡಕೆ ನೋಡಿದ್ಯಲ್ಲ, ಇದು ಯಾಕೆ ಗೊತ್ತಾ? ನಾವುಗಳೆಲ್ಲ ಮೇಲ್ನೋರ್ ಜಾತಿ ಕೇರಿಯಲ್ಲಿ ಹೋಗೋವಾಗ ನಮ್ಮ ಮೆಂಜಲು ಅವ್ರ ನೆಲದ ಮೇಲೆ ಬೀಳಬಾರದು ಅಂತ. ಮತ್ತೆ ಹಿಂದೆ ಇರೋ ಈ ಪೊರ್ಕೆ ಯಾಕಿರೋದು ಅಂದ್ರೆ, ನಾವು ಅವ್ರ ರಸ್ತೆಯಲ್ಲಿ ನಡೆಯುವಾಗ ಅಲ್ಲಿ ನಮ್ಮ ಹೆಜ್ಜೆ ಗುರುತುಗಳೇನಾದ್ರೂ ಬಿದ್ರೆ ಅದನ್ನ ಪೊರಕೆ ಗುಡಿಸ್ಲಿ ಅಂತ ಇರೋದು. ನೆನ್ಪಿಟ್ಕೋ ಭೀಮ್ರಾವ್, ನಾಳೆ ನೀನು ಅವ್ರ ಭೂಮಿನ ದಾಟಿದ್ರೆ
ನೀನು ಹೀಗೆ ಮಾಡ್ಬೇಕಾಗತ್ತೆ. ಇಲ್ಲ, ನಾನು ಯಾವತ್ತೂ ಹೀಗೆಲ್ಲ ಮಾಡಲ್ಲ. ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅನ್ಸುತ್ತೆ. ಇದನ್ನೆಲ್ಲ ನಮ್ಮ ಮಗಂಗ್ ಯಾಕೆ ಹೇಳಿದ್ದು? ಅವನಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಗೊತ್ತಿಲ್ಲ ಅಂದ್ರೆ ಸುಮ್ನೆ ಬಿಟ್ಬಿಡ್ತಾರ ಅವರು? ಇವತ್ತಲ್ಲ ನಾಳೆ ಗೊತ್ತಾಗ್ಲೇಬೇಕಲ್ಲ ರಾಮ್ಜಿ ಸಕ್ಪಾಲ್. ವಾಸ್ತವದಿಂದ ನೀವೆಷ್ಟೇ ದೂರ ಇಟ್ಟಿದ್ರು ನಮ್ ಜೀವನ ಅಂತೂ ಸತ್ಯನೇ ಅಲ್ವಾ? ಈ ಸತ್ಯ ನಿಮ್ ಮಗನಿಗೂ ಚುಚ್ಚುತ್ತೆ. ನಾನು ಯಾವತ್ತೂ ಹಾಗಾಗಕ್ ಬಿಡಲ್ಲ. ನನ್ನ ಮಗ ಇದನ್ನೆಲ್ಲ ಮಾಡಕ್ ನಾನ್ ಬಿಡಲ್ಲ. ಅವನೊಬ್ಬ ಯೋಧ. ಸಮಾಜದ ಉದ್ಧಾರಕ್ಕಾಗಿ ಅವನು ಹೋರಾಟ ಮಾಡ್ತಾನೆ. ಇಂಥದನ್ನೆಲ್ಲ ಕತ್ತಿಗೆ ಹಾಕೊಂಡು ಯಾವತ್ತೂ ಓಡಾಡಲ್ಲ. ಅನಿಷ್ಟನೆಲ್ಲ ಕಿಚ್ಚ ಹಚ್ಚಿ ಓಡಿಸ್ತಾನವನು. ಸ್ವತಃ ನಾನೇ ಅವನನ್ನ ತಯಾರಿ ಮಾಡ್ತೀನಿ. ಹಗಲ್ ಕನ್ಸ್ ಕಾಣೋದನ್ನ ಬಿಡು ರಾಮ್ಜಿ. ಸತ್ಯನ ಎಷ್ಟು ಬೇಗ ಒಪ್ಕೋತೀಯೋ ಅಷ್ಟು ನಿನಗೆ ಒಳ್ಳೇದು, ನಿನ್ನ ಮಗನಿಗೂ ಒಳ್ಳೇದು. ಅದ್ರ ಬದಲು ನಮ್ಮ ಸ್ಥಿತಿನ ಅವನಿಗೆ ಹೇಳು. ಮೇಲಿನ ಜಾತಿಯವ್ರ ಎಂಜಲ್ಗಿಂತ ನಾವು ಕಡೆ ಅಂತ. ಅಯ್ಯೋ ಅದ್ಕೆ ಎಲ್ಲಿ ಹೋಗಿದ್ರಿ? ತುಂಬಾ ತಡ ಆಗೋಯ್ತಲ್ಲ. ವೈದ್ಯರು ಓಡಾಡ್ಬೇಕು ಅಂದಿದ್ರಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ ಬಂದೆ. ಚಿಂತೆ ಮಾಡ್ಬೇಡಿ, ನೀವಿನ್ನೂ ತಿಂಡಿ ತಿಂದಿಲ್ಲ, ಔಷಧಿ ತಗೋಬೇಕು. ನಡೀರಿ, ತಿಂಡಿ ತಿಂದು ಔಷಧಿ ತಗೊಳ್ಳಿರಂತೆ. ಏ ಹುಷಾರು, ನಿಧಾನ. ಈ ಮಕ್ಳಿದಾರಲ್ಲ. ಆನಂದಣ್ಣ, ಭಾಗ ಮಾಡೋಂಗಿದ್ರೆ ಸರಿಯಾಗಿ ಭಾಗ ಮಾಡು. ನಿಂದರೆ ಯಾರು ಭಾಗ ಮಾಡ್ತಾರೆ? ಏನಾಯ್ತು ಈಗ? ಯಾಕೆ ಹೀಗ್ ಜಗಳ ಆಡ್ತಿದ್ದೀರಾ? ಹಳ್ಳಿ ಜನರ ಮುಂದೆ ಹೇಳಿದ್ರಲ್ಲ ಓದ್ಬೇಕು ಅಂತ, ಆ ಹುಡ್ಗಿ ಪಾಯಸ ಕಳ್ಸಿದಾಳೆ. ಆದ್ರೆ ಆನಂದಣ್ಣ ನೋಡು ಒಬ್ನೇ ತಿಂತಿದ್ದಾನೆ, ನಮ್ಗೂ ಕೊಡ್ಲಿಲ್ಲ. ಇಲ್ಲ, ನಾನು ಒಬ್ನೇ ತಿಂತೀನಿ. ಅಯ್ಯೋ ತಿನ್ಲಿ ಬಿಡಮ್ಮ, ಅವನು ಕೊಡಲ್ಲ. ಅವನು ಗೊತ್ತಲ್ಲ ನಿಮ್ಗೆ, ದೇವ್ರೇ ಎದ್ರಿಗ್ ಬಂದ್ ನಿಂತ್ರು ತಿನ್ನೋದ್ ನಿಲ್ಸಲ್ಲ ನಿಮ್ಮಣ್ಣ. ನಿಮ್ಮಣ್ಣಂದ್ರಲ್ಲೇ ತಿನ್ಪೋತ ರಾಮ ಅಂದ್ರೆ ಆನಂದನೇ. ಯಾರಿಗೂ ಸೋಲಲ್ಲ ಅವನು. ಚಿಕ್ಕೋನಿದ್ದಾಗ ಒಬ್ನೇ 2 ಲೋಟ ಹಾಲು ಕುಡಿತಿದ್ದ. ಅಮ್ಮ, ಏನಾಯ್ತು? ಅಮ್ಮ, ನನ್ಗೆ ಕತ್ತಗ್ ಮಟ್ಕೆ ಹಾಕೊಂಡು ಸೊಂಟಕ್ ಪರ್ಕೆ ಕಟ್ಕೊಂಡು ಓಡಾಡಕ್ ಇಷ್ಟ ಇಲ್ಲ. ಈ ಪದ್ಧತಿನೂ ಗೊತ್ತಾಗೋಯ್ತಾ ಇವನ್ಗೆ?